ಈಗ ಕೇಂದ್ರದಲ್ಲಿ ಸ್ಪೀಕರ್ ಆಯ್ಕೆಯ ವಿಚಾರವಾಗಿ ತೀವ್ರ ಪೈಪೋಟಿ ಶುರುವಾಗಿದೆ. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಆರಂಭ ಕೂಡ ಆಗುತ್ತೆ. ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ಲೋಕಸಭಾ ಸ್ಪೀಕರ್ ಪಟ್ಟ? ಎನ್ಡಿಎ ಕೂಟದಿಂದ ಮಾಜಿ ಸ್ಪೀಕರ್ ಓಂ ಬಿರ್ಲಾ ಅವರೇ ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ದಾರೆ. ಇಂಡಿ ಒಕ್ಕೂಟದಿಂದ ಹಿರಿಯ ಸಂಸದ ಕೆ ಸುರೇಶ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕ ಸ್ಪೀಕರ್ ಚುನಾವಣೆ ಕೂಡ ನಡೆಯುತ್ತೆ. ಬಿಜೆಪಿ ಈ ಕಡೆ ಬಿಜೆಪಿ ವಿಪ್ ಅನ್ನು ಜಾರಿ ಮಾಡಿದೆ, ಆ ಕಡೆ ಕಾಂಗ್ರೆಸ್ ವಿಪ್ ಜಾರಿ ಮಾಡಿದೆ. ಎನ್ಡಿಎ ಒಕ್ಕೂಟದಿಂದ ಒಮ್ಮತದ ತೀರ್ಮಾನಕ್ಕೆ ಬರಲಾಗಿದೆ. ಮತ್ತೊಂದು ಕಡೆ ಇಂಡಿ ಒಕ್ಕೂಟದಿಂದಲೂ ಕೂಡ ಒಮ್ಮತದ ತೀರ್ಮಾನಕ್ಕೆ ಬರಲಾಗಿದೆ. ನೋಡಿ, 272 ಮತಗಳು ಯಾರಿಗೆ ಬೀಳುತ್ತೋ ಅವರು ಸ್ಪೀಕರ್ ಆಗ್ತಾರೆ ಅಂತೇಳಿ. ಆದರೆ ಈಗ 268 ಸದಸ್ಯರ ಮತ ಪಡೆಯುವ ಅಭ್ಯರ್ಥಿಗೆ ಜಯ ಆಗುತ್ತೆ. ಕಾರಣ ಇಷ್ಟೇ ನೋಡಿ, ಕೆಲ ಸಂಸದರು ಆಯ್ಕೆಯಾದ ಬಳಿಕ ಇನ್ನೂ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಹಾಗಾಗಿ ಅವರಿಗೆ ಇವತ್ತು ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅರ್ಹರಲ್ಲ. ಒಟ್ಟು ಇರುವಂಥದ್ದು 542. ಆದರೆ ಈಗ 542ರಲ್ಲಿ 7 ಜನ ಸಂಸದರು ಭಾಗವಹಿಸುವಂತಿಲ್ಲ. ಪ್ರಮಾಣ ವಚನ ಸ್ವೀಕಾರ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಆ 7 ಜನ ಸಂಸದರು ಇಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಿಲ್ಲ. ಆಗ 535ಕ್ಕೆ ಸದಸ್ಯರ ಬಲಾಬಲ ಕುಸಿಯುತ್ತೆ. 268 ಸದಸ್ಯರ ಮತವನ್ನು ಪಡೆಯುವ ಅಭ್ಯರ್ಥಿ ಜಯ ಗಳಿಸ್ತಾರೆ. ಈಗ ಕೇಂದ್ರದಲ್ಲಿ ಸ್ಪೀಕರ್ ಆಯ್ಕೆಯ ವಿಚಾರವಾಗಿ ತೀವ್ರ ಪೈಪೋಟಿ ಶುರುವಾಗಿದೆ. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಆರಂಭ ಕೂಡ ಆಗುತ್ತೆ. ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ಲೋಕಸಭಾ ಸ್ಪೀಕರ್ ಪಟ್ಟ? ಎನ್ಡಿಎ ಕೂಟದಿಂದ ಮಾಜಿ ಸ್ಪೀಕರ್ ಓಂ ಬಿರ್ಲಾ ಅವರೇ ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ದಾರೆ. ಇಂಡಿ ಒಕ್ಕೂಟದಿಂದ ಹಿರಿಯ ಸಂಸದ ಕೆ ಸುರೇಶ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕ ಸ್ಪೀಕರ್ ಚುನಾವಣೆ ಕೂಡ ನಡೆಯುತ್ತೆ. ಬಿಜೆಪಿ ಈ ಕಡೆ ಬಿಜೆಪಿ ವಿಪ್ ಅನ್ನು ಜಾರಿ ಮಾಡಿದೆ, ಆ ಕಡೆ ಕಾಂಗ್ರೆಸ್ ವಿಪ್ ಜಾರಿ ಮಾಡಿದೆ. ಎನ್ಡಿಎ ಒಕ್ಕೂಟದಿಂದ ಒಮ್ಮತದ ತೀರ್ಮಾನಕ್ಕೆ ಬರಲಾಗಿದೆ. ಮತ್ತೊಂದು ಕಡೆ ಇಂಡಿ ಒಕ್ಕೂಟದಿಂದಲೂ ಕೂಡ ಒಮ್ಮತದ ತೀರ್ಮಾನಕ್ಕೆ ಬರಲಾಗಿದೆ. ನೋಡಿ, 272 ಮತಗಳು ಯಾರಿಗೆ ಬೀಳುತ್ತೋ ಅವರು ಸ್ಪೀಕರ್ ಆಗ್ತಾರೆ ಅಂತೇಳಿ. ಆದರೆ ಈಗ 268 ಸದಸ್ಯರ ಮತ ಪಡೆಯುವ ಅಭ್ಯರ್ಥಿಗೆ ಜಯ ಆಗುತ್ತೆ. ಕಾರಣ ಇಷ್ಟೇ ನೋಡಿ, ಕೆಲ ಸಂಸದರು ಆಯ್ಕೆಯಾದ ಬಳಿಕ ಇನ್ನೂ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಹಾಗಾಗಿ ಅವರಿಗೆ ಇವತ್ತು ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅರ್ಹರಲ್ಲ. ಒಟ್ಟು ಇರುವಂಥದ್ದು 542. ಆದರೆ ಈಗ 542ರಲ್ಲಿ 7 ಜನ ಸಂಸದರು ಭಾಗವಹಿಸುವಂತಿಲ್ಲ. ಪ್ರಮಾಣ ವಚನ ಸ್ವೀಕಾರ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಆ 7 ಜನ ಸಂಸದರು ಇಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಿಲ್ಲ. ಆಗ 535ಕ್ಕೆ ಸದಸ್ಯರ ಬಲಾಬಲ ಕುಸಿಯುತ್ತೆ. 268 ಸದಸ್ಯರ ಮತವನ್ನು ಪಡೆಯುವ ಅಭ್ಯರ್ಥಿ ಜಯ ಗಳಿಸ್ತಾರೆ.